ಏನ್ ಮಾಡ್ತಾ ಇದೀಯ ಮಾವ ನೀನು? ನೀ ಸುಮ್ಕಿರಮ್ಮಿ. ಮಾವ ಹೆಣ್ಣಿನ ಮೇಲೆ ದರ್ಪ ತೋರ್ಸೋದು ತಪ್ಪು ಮಾವ. ಹಾಗೆ ಹೆಣ್ಣು ದರ್ಪ ತೋರ್ಸಿದ್ರು ಸುಮ್ಕೆ ಇರೋದು ತಪ್ಪೇಯ. ಮಾವ ಹೊಸಿ ನನ್ ಮಾತ್ ಕೇಳು ಮಾವ. ನಿಂಗೆ ಇದೆಲ್ಲ ಗೊತ್ತಾಗಿಲ್ಲ, ಒಳಗೋಗು. ಏನಾದ್ರೂ ಮಾಡ್ಕೊ ಹೋಗು. ಏನ್ರೋ ಇದು? ನನ್ನ ಮನೇನ ಸರ್ಚ್ ಮಾಡ್ತೀನಿ ಅಂತ ಬಂದವಳು ಮೂರ್ಛೆ ತಪ್ಪಿ ಬಿದ್ದೋಗವಳೆ. ನನ್ನ ಬಗ್ಗೆ ಗೊತ್ತಿದ್ದು ನನ್ ಖಜಾನೆಗೆ ಕೈ ಹಾಕ್ದವಳಿಗೆ ಏನ್ ಶಿಕ್ಷೆ ಕೊಡೋಣ ಹೇಳ್ರ? ರೀ ಬಸಪ್ಪ, ಗೊತ್ತಿಲ್ಲದೆ ಯಾವ್ದೋ ಧೈರ್ಯದಲ್ಲಿ ಬಂದ್ಬಿಟ್ರಿ. ದಯವಿಟ್ಟು ನಮ್ಮ ಕ್ಷಮಿಸ್ಬಿಡಿ. ಇನ್ಯಾವತ್ತು ಈ ಕಡೆ ನಾವು ತಲೆ ಹಾಕೋ ಮಲ್ಗಲ್ಲ. ನಿಮ್ ದುಡ್ಡು ತಗೊಳ್ಳೋ ಉದ್ದೇಶ ನಮ್ಗಿರ್ಲಿಲ್ಲ ಕಣ್ರಿ. ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ? ಅದು ಅದು ಏನೇ ಅನ್ಕೊಂಡ್ ಬಂದಿದ್ರು ಅದ್ ಯಾವುದು ಈಗಾಗಲ್ಲ. ಈಗಾಗದ್ ಏನಿದ್ರು ನಾನ್ ಅನ್ಕೊಳ್ಳೋದೇಯ. ಸರ್, ನಿಮ್ ಕೈ ಮುಗಿತೀನಿ. ಬೇಕಿದ್ರೆ ನೀವ್ ಕೇಳಿದ ಕ್ಷಣ ನಾನೇ ಕೊಡ್ತೀನಿ. ದಯವಿಟ್ಟು ಅವ್ರಿಗೇನು ಮಾಡಬೇಡಿ ಪ್ಲೀಸ್. ಏನ ನೀನು ನನಗ್ ದುಡ್ಡು ಕೊಡ್ತೀಯ? ನೋಡ್ರೋ ಇವನ್ ಯಾವನೋ ದೊಡ್ಡ ಕೋಟ್ಯಾಧೀಶ್ವರನ್ ಮಗನ್ ತರ ಮಾತಾಡ್ತಾವನೆ. ಈ ಬೀದಿ ಬಿಕಾರಿ ನನಗ್ ದುಡ್ಡು ಕೊಡ್ತಾನಂತೆ. ಏನಮ್ಮ ಯೋಚನೆ ಮಾಡ್ತಿದೀಯ? ನಾಟಕ ಏನ್ ಮಾಡ್ಲಿ ಅಂತನಾ? ಅಲ್ಲ, ಇದು ಅಡಿಗೆ ಏನ್ ಮಾಡ್ಲಿ ಅಂತನಾ? ಎರಡು ಒಂದೇ ಬಿಡಿ ದೊಡ್ಡಪ್ಪ. ನೋಡಮ್ಮ ಭವ್ಯ. ದೊಡ್ಡಪ್ಪ, ಭವ್ಯ ಅಲ್ಲ ದಿವ್ಯಾ. ಯಾ ದಿವ್ಯಾ. ನೋಡಮ್ಮ ದಿವ್ಯಾ, 2 ಪೆಗ್ಗು ಏರ್ಸ್ಬಿಟ್ನಲ್ಲ, ನಾಳೆಗೆ ಯಾಕೋ ತೊಡರಿಸ್ತಾ ಇದೆ. ಅದ್ ಜೊತೆಗೆ ನಾಲ್ಗೆ ರುಚಿನೂ ಇಲ್ಲ ಈ ಸೊಪ್ಪು ಸರಿಯ ತರಕಾರಿ ಎಲ್ಲ. ನಾನು ಒಂದ್ ಕೆಲಸ ಮಾಡಮ್ಮ, ಫ್ರಿಡ್ಜ್ ಅಲ್ಲಿ ಒಳ್ಳೆ ಚಿಕನ್ ಇದೆ, ನಾಟಿ ಕೋಳಿ. ಏನಾದ್ರೂ ವೆರೈಟೀಸ್ ಮಸಾಲ ಹಾಕಿಟ್ಟು ತಗೊಬರಮ್ಮ. ಅಂಕಲ್, ನಾನ್ ವೆಜ್ಜಾ? ಹೂ ಕಣಮ್ಮ, ನಾನು ನಾನ್ ವೆಜ್. ಯಾಕಮ್ಮ ಮಾಂಸಾಹಾರ ಮಾಡಕ್ ಬರೋದಿಲ್ವಾ? ಯಾಕೆ ಬರಲ್ಲ ದೊಡ್ಡಪ್ಪ? ಚೆನ್ನಾಗೇ ಮಾಡ್ತಾಳೆ. ಆದ್ರೆ ನಿಮ್ಗೆ ಅವಳು ಅಷ್ಟೆಲ್ಲ ರುಚಿಯಾಗಿ ಅಡುಗೆ ಮಾಡ್ಕೊಟ್ರೆ ನೀವು ಅವಳಿಗೇನು ಗಿಫ್ಟ್ ಕೊಡಲ್ವಾ? ಯಾಕೆ ಕೊಡಲ್ಲ? ಈ ಆಸ್ತಿ ಪಾಸ್ತಿ ಎಲ್ಲ ನಿಮ್ದೇ ಅಲ್ವಾ? ಹಾಗೆ ಈ ಗುಂಡೆಲ್ಲ ಮುಗಿಯುವತ್ತು ಇನ್ನೂ ಸ್ವಲ್ಪ ತಡ ಆಗುತ್ತೆ. ಅಡುಗೆಗೆ ಮುಂಚೆನೆ ಒಂದು ಸ್ವಲ್ಪ ಕಬಾಬು ಚೆನ್ನಾಗಿ ಮಾಡ್ಕೊಂಬಂದ್ಬಿಡಮ್. ಕಾಂಬಿನೇಷನ್ ಚೆನ್ನಾಗಿರ್ತದೆ. ಸರಿ ಇಲ್ಲ? ಕಬಾಬ್ ತಾನೆ, ಈಗ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಬಿಡಮ್ಮ, ಹೋಗಿ ಮಾಡ್ಕೊಂಬಂದ್ಬಿಡಮ್ಮ. ಏನೆಲ್ಲ ನೋಡ್ತಾ ಕೂತಿದ್ದೆ? ಏರ್ಸ ಹಲವು. ಫ್ರಿಡ್ಜ್ ಅಲ್ಲಿ ಒಳ್ಳೆ ಚಿಕನ್ ಇದೆ, ನಾಟಿ ಕೋಳಿ. ಒಂದು ಏನಾದ್ರೂ ವೆರೈಟೀಸ್ ಮಸಾಲ ಹಾಕಿಟ್ಟು ತಗೊಬರಮ್ಮ. ಯಾಕಮ್ಮ ಮಾಂಸಾಹಾರ ಮಾಡಕ್ ಬರೋದಿಲ್ವಾ? ಯಾಕೆ ಬರಲ್ಲ ದೊಡ್ಡಪ್ಪ? ಚೆನ್ನಾಗೇ ಮಾಡ್ತಾಳೆ. ಏನೋ ಇದು ಒಳಗಡೆ ಡಾಮ್ ಡೂಮ್ ಶಬ್ದ. ನೀವ್ ನೋಡಿದ್ರೆ ಅಡ್ಗೆ ಮನೆನೇ ಸ್ಟೇಜು ಅಂದ್ರಿ, ಅವಳು ಅಲ್ಲೇ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗಾದ್ರೆ ಕಳಗ್ಸೋದು ಕಷ್ಟ ಕಣೋ.
ಇದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಹಾಗಂತ ಹೋಗಿ ಗಲಾಟೆ ಮಾಡಿ ರಂಪ್ರಮಾಣ ಮಾಡ್ಕೋಬೇಡ. ಈ ಹೆಣ್ಮಕ್ಳು ಯಾವತ್ತು ತಲೆ ಮೇಲೆ ಮೆಟ್ಟಿದ್ರೆ ಮಾತು ಕೇಳಲ್ಲ. ತಲೆ ಸೀಸಾಗಿ ಸರ್ವಿದ್ರೆ ನಾನು ಬರ್ತೀನಿ. ದಿವ್ಯಾ, ಏನ್ ಮಾಡ್ತಿದ್ಯಾ ದಿವ್ಯಾ? ಕಾಣಿಸ್ತಿಲ್ವಾ? ಚಿಕನ್ ಮಾಡ್ತಾ ಇದ್ದೀನಿ. ಅಲ್ಲ ದಿವ್ಯಾ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಒಂದ್ ಹುಡುಗಿನ ಮನೆ ಸೊಸೆ ಅಂತ ಕರ್ಕೊಂಬಂದು ಅವಳ ಎದುರುಗಡೆನೆ ಕೂತ್ಕೊಂಡು ಕುಡಿತಿದ್ದೀರಾ. ಅದ್ರ ಜೊತೆಗೆ ಅದನ್ ಮಾಡು ಇದನ್ ಮಾಡು ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಅದ್ರಲ್ಲಿ ಏನಿದೆ ದಿವ್ಯಾ? ಶ್ರೀಮಂತರ ಮನೇಲಿ ಇದೆಲ್ಲ ಕಾಮನ್. ಜಸ್ಟ್ ಶಟ್ ಅಪ್ ಬಾಲ. ನನ್ನೇನ್ ಕೊಂಪೆಲ್ ಬೆಳ್ದಿರೋ ಗುಗ್ಗು ಅಂದ್ಕೊಂಡಿದ್ಯಾ? ನಿಮಗಿಂತ 10 ಪಟ್ಟು ಶ್ರೀಮಂತಿಕೆ ಇರೋ ಮನೆ ನೋಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನನ್ನ ಲೆವೆಲ್ಗೆ ಈ ಮನೆ ಏನೇನೂ ಅಲ್ಲ. ಆದ್ರೂ ನಿನಗೋಸ್ಕರ ಇಲ್ಲಿಗೆ ಬರಕ್ ಒಪ್ಕೊಂಡೆ. ಇಲ್ಲಿ ನಿಮ್ ಸೇವೆ ಮಾಡೋದಕ್ಕಲ್ಲ. ಸಾರಿ ದಿವ್ಯಾ, ನನಗ್ ಗೊತ್ತು ನಿನಗ್ ಬೇಜಾರಾಗಿದೆ ಅಂತ. ನಿನ್ನ ಹತ್ರ ಈ ತರ ಕೆಲ್ಸನೆಲ್ಲ ಮಾಡಿಸ್ಬೇಕು ಅಂತೆಲ್ಲ ಕರ್ಕೊಂಡ್ ಬಂದಿದ್ದು. ಇನ್ಫ್ಯಾಕ್ಟ್ ನಮ್ಮ ಅಪ್ಪನ ಆಸ್ತಿ ಇವ್ರಿಗಿಂತ 10 ಪಟ್ಟು ಜಾಸ್ತಿ. ಅಷ್ಟೇ ಅಲ್ಲ, ಇವ್ರಿಗೆ ಊಟಿಲಿ, ಮಡಿಕೇರಿಲಿ, ಚಿಕ್ಕಮಗಳೂರು ಎಸ್ಟೇಟ್ಗಳಲ್ಲಿ ಒಂದೊಂದು ಬಂಗ್ಲೆ ಇದೆ. ಆದ್ರೆ ಎಷ್ಟೇ ಆಸ್ತಿ ಇದ್ರು ಸಂಬಂಧ ಅಂತ ಬಂದಾಗ ಇದು ನೆಗ್ಲೆಕ್ಟ್ ಮಾಡುವಂತದ್ದಲ್ಲ ಅಲ್ವಾ? ಹಾ ಹೌದು. ಇದನ್ನೆಲ್ಲ ಯಾರು ನೆಗ್ಲೆಕ್ಟ್ ಮಾಡ್ತಾರೆ? ಕೋಟ್ಯಾಂತರ ರೂಪಾಯಿ ಆಸ್ತಿನ ಯಾರಾದ್ರೂ ನೆಗ್ಲೆಕ್ಟ್ ಮಾಡಕ್ ಸಾಧ್ಯನಾ? ಆದ್ರೂ ಪರವಾಗಿಲ್ಲ ಬಿಡು ದಿವ್ಯಾ, ನನಗೆ ನಿನಗಿಂತ ಈ ಆಸ್ತಿ ಏನ್ ದೊಡ್ಡದಲ್ಲ. ಇವನು ನೆಗ್ಲೆಕ್ಟ್ ಮಾಡೋ ಹಂಗೇನಿಲ್ಲ. ನಾನು ಮುಂದೆ ಇಂಥ ಆಪ್ಷನ್ಗಳಿದ್ದಾಗ ನಾನ್ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ದಿವ್ಯಾ, ಇವತ್ತು ಒಂದಿನ ಅಡ್ಗೆ ಮಾಡಿದ್ರೆ ಸಾಕು, ದೊಡ್ಡಪ್ಪ ನಿನ್ ಬಗ್ಗೆ ತುಂಬಾ ಇಂಪ್ರೆಸ್ ಆಗ್ತಾರೆ. ಆಮೇಲೆ ನೀನೇನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಅದು ಅಲ್ದೆ ನೀನ್ ಈ ಮನೆ ಮಗಳಿದ್ದಾಗೆ ಅನ್ಕೊಂಡು ನೀನ್ ಇದೆಲ್ಲ ಮಾಡ್ತೀಯಾ ಅಂತ ಹೇಳ್ಬಿಟ್ಟೆ, ನೋ ಪ್ರಾಬ್ಲಮ್, ನಾನು ಈಗ್ಲೇ ಹೋಗಿ ಹೇಳ್ಬಿಡ್ತೀನಿ ನಿನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ ಅಂತ. ಬಾಲ, ನನಗೂ ಏನ್ ಇದೆಲ್ಲ ಮಾಡಕ್ ಇಷ್ಟ ಇಲ್ಲ. ಆದ್ರೂ ನಿನ್ಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ಮೇಲೆ ಇದನ್ನೆಲ್ಲ ಮಾಡ್ತೀನಿ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಕಬಾಬು ಕ್ರಿಸ್ಪಿ ಆಗಿ ಸ್ಪೈಸಿ ಆಗಿರ್ಲಿ. ಬೇಗ ತಂದ್ಬಿಡು. ಇದೇನ್ ಗೊತ್ತಾ? ಕ್ಯಾಮ್ರಾ. ನೀನೇನೇ ಹೇಳಿದ್ರು, ಯಾರ ಹತ್ರ ಸಾಕ್ಷಿ ಹೇಳ್ಸಿದ್ರು, ಇಲ್ಲೇ ನಡೀತು ಅನ್ನೋದನ್ನ ಇದೇ ಹೇಳುತ್ತೆ. ಮೀಡಿಯಾದವ್ರಿಗೆ ಇದಕ್ಕಿನ್ನ ದೊಡ್ಡ ನ್ಯೂಸು ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಇದರಲ್ಲಿರೋದನ್ನ
ಒಂದ್ ಸಿಡಿ ಮಾಡ್ಕೊಟ್ಬಿಟ್ರೆ. ಬೇಡ ಕಣವ ಸತ್ಯ, ಹಂಗೆಲ್ಲ ಮಾಡ್ಬೇಡ ಕಣವ. ಈ ಸಿಡಿ ಅನ್ನೋದು ನಮ್ಗೆ ರಾಜಕಾರಣಿಗಳಿಗೆ ಅಷ್ಟೇ ಯಾಕೆ, ಇಡೀ ಕರ್ನಾಟಕಕ್ಕೆ ಬರಲ್ಲ ಕಣವ. ನಿನ್ ಕೈ ಮುಗಿತೀನಿ, ಹಂಗೆಲ್ಲ ಮಾಡ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ಅಲೆಲೆಲೆಲೆಲೆ ಬಕೆಟ್ ಬಸಪ್ಪ, ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟ ಅಲ್ಲ. ಆಗ್ಲೇ ಏನಂದೆ, ನೀನು ರಾಕ್ಷಸರಿಗಿಂತ ಡೇಂಜರು ಅಂತ ಅಲ್ಲ. ಆದ್ರೆ ತಿಳ್ಕೊ, ನಿನ್ನ ಸ್ಥಾನದಲ್ಲಿ ನಿಲ್ಸಿರೋ ನಮ್ಮಂತವ್ರು ಪಟ್ ಹೊಡೆದ್ ಎದ್ದು ನಿಂತ್ರೆ ನಿನಗಿಂತ ಡಬಲ್ ಡೇಂಜರು. ತಪ್ಪಾಯ್ತು ಕಣವ ಸತ್ಯ, ಆತರದಾಗೆ ಏನೇನೋ ಮಾತಾಡ್ಬಿಟ್ಟೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣವ. ಮನ್ಸಲ್ಲಿ ಇರುತ್ತೋ ಇಲ್ಲೋ, ಆದ್ರೆ ಕ್ಯಾಮ್ರಲ್ಲಂತೂ ಇದ್ದೇ ಇರುತ್ತೆ ಬಸಪ್ಪ. ಅಯ್ಯೋಯ್ಯೋ, ಹಿಂಗೆಲ್ಲ ಮಾತಾಡಿ ಎದುರಿಸ್ಬೇಡ್ರಪ್ಪ. ಈಗ ನಿಮ್ಗೇನ್ ಬೇಕು? ದುಡ್ಡು ತಾನೆ, ನೀವ್ ಎಷ್ಟು ಕೇಳ್ತೀರೋ ಅಷ್ಟು ಕೊಟ್ಬಿಡ್ತೀನಿ ಕಣ್ರಪ್ಪ. ಹಂಗೆಲ್ಲ ಮಾಡ್ಬೇಡಿ, ಆ ಕ್ಯಾಮ್ರಾ ಕೊಟ್ಬಿಡ್ರಪ್ಪ. ಕ್ಯಾಮ್ರಾಗ ಅಷ್ಟೊಂದು ದುಡ್ಡು ಬರುತ್ತಾ? ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಇಡೋದು ಒಂದು ಕ್ಲಾಸ್ ಇಡಬೇಕಿತ್ತು. ಇವಾಗ ಸಿಡಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋತಿತ್ತು. ಸತ್ಯ, ಇವನೇ ತಪ್ಪು ಒಪ್ಕೋತಾ ಇದ್ದಾನೆ. ನಡಿ ಇಲ್ಲಿಂದ ಹೋಗೋಣ. ಹೌದೌದು, ಕಾಸು ಬೇರೆ ಕೊಡ್ತೀನಿ ಅಂತಿದ್ದಾನೆ, ತಗೊಂಡು ಹೋಗ್ಬಿಡೋಣ. ಆಮೇಲೆ ಇವನ್ ಕೊಡೋ ದುಡ್ಡು ಯಾರಿಗ್ ಬೇಕು? ನಾನಿಲ್ಲಿ ದುಡ್ಡುಗೋಸ್ಕರ ಬಂದಿಲ್ಲ. ನಮ್ ಏರಿಯಾ ಜನಗಳನ್ನ ಯಾಮಾರಿಸಿ ಅವ್ರ ಮನೇನ್ ಬರ್ಸ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೋಸ್ಕರ ಬಂದಿರೋದು. ಏನ್ ನೋಡ್ತಿದ್ಯೋ ಸತ್ಯ ನೀನು? ನನಗೂ ಓಟ್ ಹಾಕೋ ಜನಗಳಿಗೆ ನಾನು ಮೋಸ ಮಾಡ್ತೀನ? ಎಲೆಕ್ಷನ್ ಟೈಮ್ನಾಗೆ ನೀನೇ ನನ್ನ ಜೊತೆ ಓಡಾಡಿಲ್ವಾ? ಅಬ್ಬಬ್ಬಬ್ಬಬ್ಬ ಬಸಪ್ಪ, ಮುಖಕ್ ಮಸಿ ಬಳ್ಕೊಂಡ್ಮೇಲೂ ಪೌಡ್ರ್ ಹಚ್ಕೊಳ್ಳೋ ನಾಟಕ ಬೇಕಾ? ನೀನೇನು ಅಂತ ನೀನೇ ಬಾಯ್ ಬಿಟ್ಟಿದ್ಯಾ, ಮತ್ತೆ ಈ ನಾಟಕ ಯಾಕೆ? ಈಗೇನು ಆ ಪತ್ರಗಳು ಕೊಡ್ತೀಯೋ ಇಲ್ಲ ನಾನು ಇದನ್ ಮೀಡಿಯಾ ಕೊಡ್ಲೋ? ಸತ್ಯ ಸತ್ಯ, ಆ ಕೆಲಸ ಮಾತ್ರ ಮಾಡಬೇಡ ಕಣವ. ಅವೆಲ್ಲ ತುಂಬಾ ದೊಡ್ಡ ವಿಷಯ, ದೊಡ್ಡ ದೊಡ್ಡ ಕೈಗಳೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಅದು ಬಿಟ್ಟು ಇನ್ನೇನಾದ್ರೂ ಕೇಳವ? ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಸರಿ ಬಿಡು, ಟಿವಿ ಆನ್ ಮಾಡ್ಕೊಂಡು ಕೂತ್ಕೋ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಸಿಗೋಣ. ಸತ್ಯ ಸತ್ಯ ಇರವ, ಹಂಗ್ ಮಾತ್ರ ಮಾಡಬೇಡ ಕಣವ. ಈಗೇನು ನಿನಗೆ ಆ ಪತ್ರಗಳು ಬೇಕಷ್ಟೇ ತಾನೆ, ತಂದ್ಕೊಟ್ಬಿಡ್ತೀನಿ ಕಣವ. ಅಲ್ಲಿವರೆಗೂ ಕ್ಯಾಮ್ರಾ ಒಸಿ ಹುಷಾರ್ ಕಣವ. ಗಮ್ಮಂತ ಇದೆಯಲ್ಲೋ. ಹೆಣ್ಣಿನ ಗುಣನ ಅವಳು ವಿನಯ ಹೇಳುತ್ತಂತೆ, ಅದೇ ಅವಳು ಮಾಡಿದ ಅಡಿಗೆ ರುಚಿನ ಪರಿಮಳ ಹೇಳುತ್ತಂತೆ. ಎರಡು ಎಕ್ಸಾಂಪಲ್ ಇಲ್ಲೇ ಸಿಕ್ಬಿಡ್ತಲ್ಲೋ. ಈಗ ನಿನ್ ನೋಡಿದ್ರಿಂದ ಕಣ್ಣಿಗೆ ಆನಂದ, ಈ ನನ್ನ ಮಗನ್ ನೋಡಿ ಮನಸ್ಸಿಗೆ ಖುಷಿ, ಇದು ತಗೊಳ್ಳೋದ್ರಿಂದ ತಲೆ ಕಿಕ್ಕು, ಇದು ತಿನ್ನೋದ್ರಿಂದ ನಾಲ್ಗೆ ಗಬ್ಬ. ದಿನ ಅಂದ್ರೆ ಹಿಂಗಿರ್ಬೇಕಪ್ಪ. ಇದು ರಾತ್ರಿಗೂ ಒಂದು ಒಳ್ಳೆ ಊಟ. ಅಂಕಲ್,
ನನಗೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗಿ ಹಂಗ್ ಕಿರ್ಚಿದ್ದು. ಓ, ಗೌರವ ಜಾಸ್ತಿ ಆದ್ರೆ ಹಿಂಗ್ ಕಿರ್ಚ್ಬೇಕಾ? ಅದು ಹಾಗಲ್ಲ, ನೀವು ಜಾಸ್ತಿ ಕುಡಿತಿದ್ದೀರಲ್ಲ ಅದಕ್ಕೆ ಪ್ರೀತಿಯಿಂದ ಕೋಪದಲ್ಲಿ ಕಿರ್ಚಿದ್ದು. ಏನೋ ಹೇಳ್ತಾ ಇದೀಯಾ ಪ್ರೀತಿಯಿಂದ ಕೋಪದಲ್ಲಿ? ಅಂಕಲ್, ನನಗೆ ಟೈಮ್ ಆಯ್ತು, ನಾನು ಮನೆಗೆ ಹೋಗ್ಬೇಕು. ಮನೇಲಿ ಯಾರಿಗೂ ಹೇಳಿ ಬಂದಿಲ್ಲ, ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಲ್ಲಪ್ಪ, ಇರೋದಿಬ್ರೇ ಅಲ್ವಾ? ಯಾರಿದ್ದಾರೆ ಹೇಳಿ ಬರಕ್ಕೆ? ಅದು ದೊಡ್ಡಪ್ಪ, ಲೇಟ್ ಆಗುತ್ತೆ ಅಂತ ನಾನು ದಿವ್ಯಾಗ್ ಹೇಳಿರ್ಲಿಲ್ಲ. ಬೇಗ ಹೋಗಿ ಬಂದ್ಬಿಡೋಣ ಅಂತ ಕರ್ಕೊಂಡ್ ಬಂದಿದ್ದೆ. ದಿವ್ಯಾ ತವ್ರ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ನಾವು ಹೊರಡ್ಬೇಕು. ಏನೋ ಹೇಳ್ತಾ ಇದೀಯಾ ಕತ್ತೆ ಬಡವರ ಆಸ್ಕಲ್? ಇವತ್ತು ನೀವಿಬ್ರು ಇಲ್ಲೇ ಇರಬೇಕು. ಇವತ್ತು ಬಂದಿದ್ದೀರಾ, ನಾನು ಎಲ್ಲೂ ಕಳಿಸೋದಿಲ್ಲ. ದಿವ್ಯಾ, ದೊಡ್ಡಪ್ಪ ಆಸೆ ಪಡ್ತಿದ್ದಾರೆ, ಹಾಗಂತ ನಾವಿಲ್ಲೇ ಇರೋಕ್ಕಾಗಲ್ಲ, ನನಗ್ ಗೊತ್ತು. ದೊಡ್ಡಪ್ಪ, ನಾವ್ ಇನ್ನೊಂದ್ಸಲ ಬರ್ತೀವಿ, ಈಗ ಹೊರಡ್ಬೇಕು. ಏಯ್, ಅದೆಲ್ಲ ಆಗಲ್ವಾ? ಹುಡುಗಿಗೆ ಪಾಪ ಇರಬೇಕು ಅಂತ ಆಸೆ ಇದೆ, ನೀನೇ ಯಾಕೋ ಬೇಡ ಅಂತಿದೀಯಲ್ಲ? ಇಲ್ಲ ಅಂಕಲ್, ಹಾಗೇನಿಲ್ಲ. ಅಂದ್ರೆ ನಿನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ವೇನಮ್ಮ? ಹಾಗೂ ಅಲ್ಲ, ಆದ್ರೆ ಹಾಗೂ ಅಲ್ಲ ಹೀಗೂ ಅಲ್ಲ. ಇನ್ ಹೇಗಮ್ಮ? ದೊಡ್ಡಪ್ಪ, ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಇನ್ನೊಂದು ದಿನ ಹೇಳ್ತೀನಿ. ಈಗ ನಮ್ಗೆ ಹೋಗೋದಕ್ಕೆ ಬಿಡಿ. ಆಗಲ್ಲ ಆಗಲ್ಲ ಆಗಲ್ಲ. ಬಲ ಅಡುಗೆ ಮಾಡೋಂತಂದ್ರೆ ಹುಡುಗಿನೇ ಮಾಯನಲ್ಲ. ಇಷ್ಟೊತ್ತು ಇದ್ದು ಇಷ್ಟೆಲ್ಲ ಮಾಡಿಕೊಟ್ಟಿದ್ದೆ ಹೆಚ್ಚು. ಸರಿ ದೊಡ್ಡಪ್ಪ, ನಾನು ಬರ್ತೀನಿ. ಅಂದಾಗೆ ನಾಟಕ ತುಂಬಾ ಚೆನ್ನಾಗಿತ್ತು. ನೀವು ನಿಜವಾಗ್ಲೂ ಮುಖ್ಯಮಂತ್ರಿನೇ. ಹೆಂಗೆ? ನೋಡ್ದಪ್ಪ ಮೈದಾ, ನಿನ್ಗೆ ಗೊತ್ತಿಲ್ದಂಗೆ ನಿನ್ನೊಳಗೊಬ್ಬ ಹೀರೋ ಇದ್ದಾನೆ. ಆ ಹೀರೋ ಆಚೆ ಬರಕ್ಕೆ ಅಕ್ಕ ಪಾಂಡೆ ಕಾರಣ ಆಗ್ಬೇಕಾಯ್ತು. ಎಲ್ಲ ವಿಧಿ ಲಿಖಿತ. ಸದ್ಯ ದೊಡ್ಡ ಸಮಸ್ಯೆ ಏನೋ ಆಗ್ಲಿಲ್ವಲ್ಲ. ಇವಾಗಾದ್ರೂ ಹೇಳು ಸತ್ಯ, ಏನಿದೆಲ್ಲ? ಏನಿ ಪೇಪರ್ಸು? ಹೇಳ್ತೀನಿ, ಆದ್ರೆ ಇಲ್ಲಲ್ಲ, ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲ? ಹೌದು. ನೀನಿಷ್ಟೆಲ್ಲ ಸಾಹಸ ಮಾಡಿ ಸಹಾಯ ಮಾಡಿರೋ ವಿಷಯನ ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಹೇಳ್ಬೇಕಲ್ವಾ, ಅದಕ್ಕೆ ಅಲ್ಲೇ ಹೇಳ್ತೀನಿ. ಸರಿ, ಆಗಿದ್ರೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀವಿ. ಅದೇನ್ ಹೇಳ್ಬೇಕೋ ನಿಮ್ಮ ಏರಿಯಾದಲ್ಲಿ ಹೇಳು. ಮಾಮಿದ ಹೊಡೋಣವಾ? ಕೇಳ್ತಿಯಲ್ಲೋ, ಮೊದ್ಲು ಈಗ ಜಾಗ ಖಾಲಿ ಮಾಡೋಣ. ನಡಿ. ಅಮೂಲ್ ಬೇಬಿ, ಥ್ಯಾಂಕ್ಸ್. ಓಕೆ. ಸತ್ಯ, ನಾವು ಹೊರಡನ್ವಾ? ಈಗೇನ್ ಹೇಳ್ತೀರಪ್ಪ? ಅಮೂಲ್ ಬೇಬಿಗ್ ಬಸಪ್ಪ ಯಾರು ಅಂತ ಗೊತ್ತಿಲ್ಲ, ಬಸಪ್ಪಂಗೆ ಅಮೂಲ್ ಬೇಬಿ ಯಾರು ಅಂತ ಗೊತ್ತಿಲ್ಲ. ಅಂತದ್ರಲ್ಲಿ ಅವ್ನ್ ಇದನ್ನೆಲ್ಲ ಮಾಡಕ್ ಸಾಧ್ಯನಾ? ಸುಮ್ನೆ ಅವನ್ ಮೇಲೆ ಡೌಟ್ ಪಟ್ರಲ್ವಾ? ಸುಮ್ನೆ ಡೌಟ್ ಪಡಕ್ ಹೇಗ್ ಸಾಧ್ಯ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ ನಿನಗೂ ಗೊತ್ತಿಲ್ವಾ?
ಆ ಕಾಗದ ಪತ್ರ ಎಲ್ಲ ನಿನ್ನ ಹತ್ರನೇ ಇದೆಯಲ್ಲ, ಅದ್ರಲ್ಲಿ ಯಾರ್ ಸೈನ್ ಇದೆ, ಯಾರ ಕಂಪ್ನಿ ಹೆಸರಿದೆ ನೀನೇ ನೋಡು. ಈಗೇನ್ ಹೇಳ್ತೀಯಾ? ಇಲ್ಲ ಕಣ್ರೋ, ಇದ್ರಲ್ಲೇನೋ ಮೋಸ ಇದೆ. ಅಮನ್ ಬೇಬಿ ತಪ್ಪು ಮಾಡಿದಾನೆ ಅಂತ ನಾನಂತೂ ನಂಬಲ್ಲ. ನೀ ನಂಬ್ಲಿ ಬಿಡ್ಲಿ, ಸತ್ಯ ಸುಳ್ಳಾಗಲ್ಲ. ಸತ್ಯ ಸುಳ್ಳಾಗಲ್ಲ, ಹಾಗಂತ ಸುಳ್ಳನ್ನ ಸತ್ಯ ಅಂತಾನು ನಂಬಕ್ಕಾಗಲ್ಲ. ಅದೇನೇ ಇದ್ರು ಆಮೇಲೆ ಮಾತಾಡೋಣ. ಮೊದ್ಲು ಈ ಪತ್ರ ಎಲ್ಲ ನಮ್ ಜನಕ್ಕೆ ಕೊಡ್ಬೇಕು. ನಾವಿಲ್ಲೇ ಇದ್ರೆ ಆ ಬಸಪ್ಪನ ಕಡೆಯವರು ಮತ್ತೆ ಅಟ್ಯಾಕ್ ಮಾಡ್ಬೋದು. ನಡೀರಿ ಹೋಗೋಣ. ಆದ್ರೂ ಅವನು ಒಳ್ಳೆಯವನು ಕಣ್ರು. ನನ್ ಮನ್ಸು ಅವನನ್ನ ಬಿಟ್ಕೊಡ್ತಿಲ್ಲ.